ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಪಲಾವು ಮತ್ತು ಮೊಸರು ಚಟ್ನಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಪಲಾವ್ ಮಾಡೋಕೆ ನಾನು 2 ಕಪ್ ಅಕ್ಕಿ ತೊಗೊಂಡೇನಿ ರೀ. ಸ್ವಲ್ಪ ಮೊಸರು, ಉಳ್ಳಾಗಡ್ಡಿ, ಆಲೂಗಡ್ಡೆ, ಬೀಟ್ರೂಟ್, ಗಜ್ಜರಿ, ಬಟಾಣಿ, ಮಸಾಲೆ ಒಳಗೆ ಪಲಾವ್ ಎಲೆ, ಏಲಕ್ಕಿ, ಲವಂಗ, ದಾಲ್ಚಿನ್ನಿ ತೊಗೊಂಡೇನಿ ರೀ. ಮಸಾಲೆ ಒಳಗೆ ನಾನು ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಸಾಜೀರಿಗೆ, ಪಲಾವ್ ಎಲೆ ತೊಗೊಂಡೇನಿ ರೀ. ಅದು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡೇನಿ ರೀ. ಅದು ಫ್ರೈ ಆಗಿಂದ ಉಳ್ಳಾಗಡ್ಡಿ ಹಾಕ್ಕೊಂಡೇನ್ರಿ. ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡೇನ್ರಿ. ಟೇಬಲ್ನೊಳಗೆ ನಾನು ಗಜ್ಜರಿ, ಬೀನ್ಸ್, ಆಲೂಗಡ್ಡೆ, ಟಮಾಟಿ, ವೆಜಿಟೇಬಲ್ಸ್ನೊಳಗೆ ನಾನು ಗಜ್ಜರಿ, ಬೀಟ್ರೂಟ್, ಬೀನ್ಸ್, ಆಲೂಗಡ್ಡೆ, ಬಟಾಣಿ, ಟಮಾಟಿ ಮತ್ತು ನಿಮ್ಗೆ ಬೇಕಂದ್ರೆ ಫ್ಲವರ್ ಎಲ್ಲ ಹಾಕ್ಕೋಬೋದು ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹವೇಜ್ ಮಸಾಲ, ನಿಮ್ಗೆ ಬೇಕಂದ್ರೆ ಮತ್ತು ನೀವು ಚಿಕನ್ ಮಸಾಲ ಯಾವ್ದಾರ ಹಾಕ್ಕೋಬೋದು ರೀ. ಮಸಾಲೆ ಎಲ್ಲ ಎಣ್ಣೆ ಒಳಗೆ ಫ್ರೈ ಆಗಿಂದ ನಾ ಅರ್ಧ ಕಪ್ ಮೊಸರು ತೊಗೊಂಡೇನಿ ರೀ. ಮೊಸರನ್ನ ಹಾಕಿ ಕಲ್ಸೇನಿ ರೀ. ಸಣ್ಣ ಉರಿ ಇಡ್ಬೇಕು ರೀ. ಇಟ್ಟು ಎಲ್ಲ ಕಲಿಸ್ಕೊಂಡೇನಿ. 2 ಕಪ್ ಅಕ್ಕಿನ ತೊಳೆದು ಇಟ್ಕೊಂಡೇನಿ ರೀ. ಅದು 2 ಕಪ್ ಅಕ್ಕಿಗೆ ನಾನು 4 ಕಪ್ ನೀರು ತೊಗೊಂಡೇನಿ ರೀ ಮೆಜರ್ಮೆಂಟ್. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಕುದಿ ಬಂದಿಂದ ಅಕ್ಕಿ ಹಾಕೊಂಡ್ರಿ. ನೀರು ಕುದಿ ಬಂದಿದ್ರಿ ಅದ್ರಾಗ ಅಕ್ಕಿ ಹಾಕಿ 3 ಸೀಟಿ ಹೊಡ್ಸೇನಿ ರೀ. 3 ಸೀಟಿ ಆತಂದ್ರೆ ವೆಜಿಟೇಬಲ್ ಪಲಾವ್ ರೆಡಿ ರೀ. ಕುಕ್ಕರ್ ತಣ್ಣಗಾಗೈತ್ರಿ. ನಾ ಹೇಳಿದ ಮೆಜರ್ಮೆಂಟ್ನೊಳಗೆ ಮಾಡಿದ್ರೆ ಹಿಂಗೆ ಉದುರಾಗಿ ವೆಜಿಟೇಬಲ್ ಪಲಾವ್ ಬರ್ತೈತೆ ರೀ. ಮೊಸರು ಚಟ್ನಿ ಮಾಡೋಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಟಮಾಟಿ, ಕೊತ್ತಂಬರಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಮೊಸರು ಚಟ್ನಿ ರೆಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ರುಚಿಯಾದ ಅಡುಗೆ ನೋಡೋಕೆ ನನ್ನ ಚಾನಲ್ನ ಫಾಲೋ ಮಾಡಿರಿ.